ಇನ್ನೊಂದೇನೋ ಒಂದು ವಿಷಯ ಏನು, ಇಡೀ ದೇಶ ಮತ್ತು ಕರ್ನಾಟಕದ ರಾಜಕೀಯ ವಲಯ ಇವತ್ತು ಬೆಳಗಿನಿಂದ ಯಾವ ಒಂದು ಬಿಗ್ ರಿಸಲ್ಟ್ ಇವತ್ತೇನೋ ಆಗ್ಬಿಡುತ್ತೆ ಅಂತೆಲ್ಲ ಕಾಯ್ತಾ ಇದ್ವಿ, ಅದೇನೋ ಆಗುತ್ತೆ ಅಂತ. ಈ ಮ್ಯಾರಥಾನ್ ಸಭೆಗಳು ಈಗ ಕೊನೆಗೂ ಮುಕ್ತಾಯ ಆದವು. ಸಿಎಂ ಸಿದ್ದರಾಮಯ್ಯ ಅವರನ್ನ ಕೂರಿಸಿಕೊಂಡು ರಾಹುಲ್ ಗಾಂಧಿ ನೇತೃತ್ವದ ನಡೆದ ಸುದೀರ್ಘ ಸಭೆ ಮುಗಿದೈತೆ. ಸಭೆ ಮುಗಿತಿದಂತೆ ಹೈಕಮಾಂಡ್ ಇಬ್ರು ನಾಯಕರ ಬೆಂಬಲಿಗರಿಗೆ ಅತಿ ದೊಡ್ಡ ವಾರ್ನಿಂಗ್ ಒಂದನ್ನು ಕೊಟ್ಟಂಗೆ ಕಾಣ್ತಾ ಇದೆ. ಕರ್ನಾಟಕ ಕಾಂಗ್ರೆಸ್ನ ನಾಯಕತ್ವ ಬದಲಾವಣೆ ಹಾಗೂ ಪವರ್ ಫೈಟ್ ವಿಚಾರವಾಗಿ ಇವತ್ತು ದೆಹಲಿ ಸಂಪೂರ್ಣವಾಗಿ ಕಂಗೊಳಿಸಿತ್ತು, ಬ್ಯುಸಿ ಆಗಿತ್ತು. ಇಡೀ ದೇಶದ ಚಿತ್ತ ಇವತ್ತು ಇಂದಿರಾ ಭವನದತ್ತ ನೆಟ್ಟಿತ್ತು. ರಾಹುಲ್ ಗಾಂಧಿ ಮತ್ತು ಹೈಕಮಾಂಡ್ ನ ಉನ್ನತ ನಾಯಕರು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಜೊತೆ ಸಾಲು ಮ್ಯಾರಥಾನ್ ಸಭೆಗಳನ್ನ ನಡೆಸಿದ್ರು. ಆದ್ರೆ ಟ್ವಿಸ್ಟ್ ಏನಪ್ಪಾ ಅಂದ್ರೆ, ಸಭೆ ಮುಕ್ತಾಯವಾದ ಬಳಿಕ ಕಾಂಗ್ರೆಸ್ ಹೈಕಮಾಂಡ್ ನಾಯಕತ್ವ ಬಿಕ್ಕಟ್ಟಿನ ಚರ್ಚೆಯ ಯಾವುದೇ ಒಂದು ಸಣ್ಣ ಗುಟ್ಟನ್ನ ಬಿಟ್ಟುಕೊಳ್ಳದೆ ಕಂಪ್ಲೀಟ್ ಸೈಲೆಂಟ್ ಆಗಿದೆ. ಬದಲಾಗಿ ಸಭೆಯ ಒಳಗಿನಿಂದ ಹೊರಬಿದ್ದಿರೋ ಮಹತ್ವದ ಮಾಹಿತಿ ಅಂದ್ರೆ, ರಾಜ್ಯದಲ್ಲಿ ಇಬ್ಬರು ನಾಯಕರ ಬೆಂಬಲಿಗರು ಸೃಷ್ಟಿಸಿರ್ತಕ್ಕಂಥ ಗೊಂದಲಕ್ಕೆ ಹೈಕಮಾಂಡ್ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದೆ. ಇನ್ನು ಮುಂದೆ ಯಾರು ಕೂಡ ನಾಯಕತ್ವದ ಕುರಿತು ಮಾಧ್ಯಮಗಳ ಮುಂದೆ ಬಹಿರಂಗ ಹೇಳಿಕೆ ನೀಡಬಾರದು ಅಂತ ಕಡ್ಡಾಯವಾಗಿ ತಾಕೀತು ಮಾಡಿದೆ. ಅಷ್ಟೇ ಅಲ್ಲ, ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿ ಕೆ ಶಿವಕುಮಾರ್ ಇಬ್ರು ತಕ್ಷಣವೇ ತಮ್ಮ ಬೆಂಬಲಿಗ ಶಾಸಕರು ಹಾಗೂ ಮಂತ್ರಿಗಳಿಗೆ ಬಾಯಿ ಮುಚ್ಕೊಂಡಿರುವಂತೆ ಖಡಕ್ ಆಗಿ ಸೂಚಿಸಬೇಕು ಅಂತ ಹೈಕಮಾಂಡ್ ಸಂದೇಶ ಕೊಟ್ಟಿದೆಯಂತೆ, ಆರ್ಡರ್ ಮಾಡಿದೆಯಂತೆ. ಊರ್ ತುಂಬಾ ಫ್ಲೆಕ್ಸ್ ಹಾಕದ್ಮೇಲೆ, ಊರ್ ತುಂಬಾ ಮಾತಾಡದ್ಮೇಲೆ ಯಾರ ಬಾಯಿಗೆ ಬೀಗ ಹಾಕಕ್ಕಾಗತ್ತೆ? ಕರ್ನಾಟಕದ ಪ್ರತಿ ಮನೆಗೂ ಗೊತ್ತು ಇವ್ರು ಸಿಎಂ ಕುರ್ಚಿ ನಡೀತಾರ ಕಿತ್ತಾಟ, ಗದ್ದಲ, ಗಲಾಟೆ ಇಡೀ ದೇಶಕ್ಕೆ ಗೊತ್ತು. ಇನ್ನೇನಾಗತ್ತಲ್ಲಿ, ಏನ ಹೈಕಮಾಂಡ್ ಇದೆ ಅಂತ ಗೊತ್ತಾಗಬೇಕು, ಹಾಗೆ ಹೇಳ್ತವ್ರೆ. ರಾಜ್ಯದಲ್ಲಿ ಸಿಎಂ ಬದಲಾವಣೆ, ನಾಯಕತ್ವ ಬದಲಾವಣೆ ಇಲ್ಲ ಅಂತ ಮಾಜಿ ಸಚಿವ ಶಾಸಕ ಆರ್ ವಿ ದೇಶಪಾಂಡೆ ತಿಳಿಸಿದ್ದಾರೆ. ಸಿಎಂ ಡಿಸಿಎಂ ದೆಹಲಿ ಪ್ರವಾಸದ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಅವರು, ನಮ್ಮ ಪಕ್ಷದಲ್ಲಿ ಯಾವುದೇ ಗೊಂದಲ ಇಲ್ಲ. ದೆಹಲಿಗೆ ಸಿಎಂ ಹೋಗಿರೋದು ರಾಜ್ಯಸಭೆ ಎಲೆಕ್ಷನ್ ಅಭ್ಯರ್ಥಿ ಆಯ್ಕೆ ವಿಚಾರಕ್ಕೆ, ಎಂಎಲ್ಸಿ ಎಲೆಕ್ಷನ್ ಬಗ್ಗೆ ಚರ್ಚೆ, ಕೇಂದ್ರದ ವಿಷಯಗಳ ಕುರಿತು ಕೇಂದ್ರ ಸಚಿವರ ಭೇಟಿಗೆ ಹೋಗಿದ್ದಾರೆ. ಸರ್ಕಾರ ಮತ್ತು ಪಕ್ಷದ ಕೆಲಸದ ಹಿನ್ನೆಲೆ ದೆಹಲಿಗೆ ಹೋಗಿದ್ದಾರೆ ಅಂತ ಹೇಳಿದ್ರು. ಬಿಜೆಪಿ ಅವರು ಸುಮ್ಮನೆ ಟೀಕೆ ಮಾಡೋದು ಬೇಡ, ಬಿಜೆಪಿ ಸರ್ಕಾರ ಇದ್ದಾಗ ಬಿಜೆಪಿ ಮಂತ್ರಿಗಳು ದೆಹಲಿಗೆ ಹೋಗಿಲ್ವಾ? ಬಿಜೆಪಿ ಅವರು ಹಾಗೆ ಮಾತಾಡಬಾರ್ದು, ಟೀಕೆ ಟಿಪ್ಪಣಿ ಮಾಡುವಾಗ ಜವಾಬ್ದಾರಿಯಿಂದ ಮಾಡಬೇಕು, ಪಕ್ಷದ ಆಂತರಿಕ ವಿಚಾರದ ಬಗ್ಗೆ ಯಾರು ಮಾತನಾಡಬಾರದು ಅಂತ ಬಿಜೆಪಿ ವಿರುದ್ಧ ಕಿಡಿಕಾರಿದ್ರು. ಸಿಎಂ ಡಿಸಿಎಂ ಜೊತೆ ರಾಹುಲ್ ಗಾಂಧಿ ಮಾತಾಡೋದು ನನಗೆ ಗೊತ್ತಿಲ್ಲ, ಸಿಎಂ ಬದಲಾವಣೆ ವಿಚಾರ ಇಲ್ಲ, ಸಿಎಂ ಬದಲಾವಣೆ ಅಂತ ಯಾರು ಹೇಳಿದ್ದಾರೆ, ನೀವೇ ಸೃಷ್ಟಿ ಮಾಡಿರೋದು ಅಂತ ಮಾತಾಡಿದ್ರಪ್ಪ. ಆರ್ ವಿ ದೇಶಪಾಂಡೆ ಹಿರಿಯ ನಾಯಕರು, ಈ ಸರ್ ಮಂತ್ರಿ ಆಗ್ಲಿಲ್ಲ, ಯಾವಾಗ್ಲೂ ಮಂತ್ರಿ ಆಗ್ತಿದ್ರು ಅವರು. ಅತಿ ಶ್ರೀಮಂತ ರಾಜಕಾರಣಿ, ಸಿಎಂ ಸ್ಥಾನಕ್ಕೋಸ್ಕರ ಟೈಮ್ ದೊಡ್ಡ ಲಾಬಿ ಮಾಡಿದಂತ ಜನ. ಅವ್ರು ಹೇಳೋ, ನಾನು 83ರಿಂದ ಶಾಸಕ ಆಗಿದ್ದೇನೆ, 8 ಸಿಎಂ ಜೊತೆ ಕೆಲಸ ಮಾಡಿದ್ದೇನೆ, ನಾನು ಯಾವುದರ ಆಕಾಂಕ್ಷಿ ಅಲ್ಲ. ಪಕ್ಷದ ಸಂಘಟನೆ ವಿಚಾರಕ್ಕೆ ಹೈಕಮಾಂಡ್ ಕರೆದಿರಬಹುದು, ಸಿಎಂ ಬದಲಾವಣೆ ವಿಷಯ ಆದ್ರೆ ನಮ್ಗೆ ಗೊತ್ತಾಗ್ತಿರ್ಲಿಲ್ವಾ, ನಮ್ಗೆ ಅದ್ವೆಲ್ಲ ಗೊತ್ತಿಲ್ಲ ಅಂತ ಹೇಳವ್ರೆ. ಪವರ್ಫುಲ್ ರಾಜಕಾರಣಿ, ಬಟ್ ಪವರ್ ಇಲ್ಲ ಅಂದ್ರೆ ಯಾವ ರೀತಿ ಸೈಲೆಂಟ್ ಆಗ್ತಾನೆ ದೇಶಪಾಂಡೆ ಬೆಸ್ಟ್ ಎಕ್ಸಾಂಪಲ್. ರಾಜ್ಯಸಭೆ ಚುನಾವಣೆಯ ಘೋಷಣೆ ಬೆನ್ನಲ್ಲೇ ಈಗ ಕರ್ನಾಟಕ ವಿಧಾನ ಪರಿಷತ್ ಎಲೆಕ್ಷನ್ಗೂ ದಿನಾಂಕ ಪ್ರಕಟಗೊಂಡಿದೆ. ಜೂನ್ 26ರಂದು ತೆರವಾಗಲಿರುವ ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ಜೂನ್ 18ರಂದು ಚುನಾವಣೆ ನಡೆಯಲಿದೆ. ಕಾಂಗ್ರೆಸ್ನ 3, ಬಿಜೆಪಿ 3, ಜೆಡಿಎಸ್ನ 1 ಸದಸ್ಯರ ಅವಧಿ ಜೂನ್ ನಲ್ಲಿ ಮುಕ್ತಾಯವಾಗಲಿದೆ. ಚುನಾವಣೆಗೆ ದಿನಾಂಕ ಘೋಷಣೆ ಬೆನ್ನಲ್ಲೇ ಆಕಾಂಕ್ಷಿಗಳು ಅಲರ್ಟ್ ಆಗಿದ್ದು ಸ್ಥಾನ ಗಿಟ್ಟಿಸಲು ಕಾರ್ಯತಂತ್ರ ಶುರು ಮಾಡಿದ್ದಾರೆ. ಇನ್ನು ನಾಮಪತ್ರ ಸಲ್ಲಿಕೆಗೆ ಜೂನ್ 8 ಕೊನೆಯ ದಿನವಾಗಿದ್ದು ಜೂನ್ 9ರಂದು ನಾಮಪತ್ರ ಪರಿಶೀಲನೆ ನಡೆಸಲಾಗುತ್ತೆ. ಇನ್ನು ಜೂನ್ 11ರಂದು ನಾಮಪತ್ರ ಹಿಂಪಡೆಯಲು ಕೊನೆಯ ದಿನವಾಗಿದ್ದು ಜೂನ್ 18ರಂದು ಚುನಾವಣೆ ನಡೆದು ಅಂದೇ ಫಲಿತಾಂಶ ಪ್ರಕಟವಾಗುವ ಸಾಧ್ಯತೆ ಇದೆ. ಹಾಗಾದ್ರೆ ಯಾವೆಲ್ಲ ಸದಸ್ಯರ ಅವಧಿ ಮುಕ್ತಾಯವಾಗಿದೆ ಅಂತ ನೋಡೋದಾದ್ರೆ, ಬಿಕೆ ಹರಿಪ್ರಸಾದ್, ನಾಸಿರ್ ಅಹಮದ್, ತಿಪ್ಪಣ್ಣ, ಪ್ರತಾಪ್ ಸಿಂಹ ನಾಯ್ಕ್, ನಾಗರಾಜು, ಸುನೀಲ್ ವಲ್ಯಾಪುರ್ ಮತ್ತು ಗೋವಿಂದ ರಾಜು ಅವರ ಅವಧಿ ಜೂನ್ ನಲ್ಲಿ ಮುಕ್ತಾಯವಾಗಲಿದೆ. ಇನ್ನು ವಿಧಾನಸಭೆಯ ಹಾಲಿ ಬಲಾಬಲವನ್ನು ಗಮನಿಸಿದ್ರೆ, ವಿಧಾನಸಭೆಯಲ್ಲಿ ತೆರವಾಗಲಿರ್ತಕ್ಕಂಥ 7 ಸ್ಥಾನಗಳ ಪೈಕಿ 5 ಸ್ಥಾನಗಳು ಕಾಂಗ್ರೆಸ್ ಮತ್ತು 2 ಸ್ಥಾನಗಳು ಬಿಜೆಪಿ ಪಾಲಾಗುವ ಸಾಧ್ಯತೆ ಇದೆ. ಆ ಮೂಲಕ ಕಾಂಗ್ರೆಸ್ 2 ಸ್ಥಾನಗಳನ್ನು ಹೆಚ್ಚಿಸಿಕೊಂಡ್ರೆ ವಿಪಕ್ಷ ಬಿಜೆಪಿ ಮತ್ತು ಜೆಡಿಎಸ್ ತಲಾ 1 ಸ್ಥಾನಗಳನ್ನು ಕಳೆದುಕೊಳ್ಳುವ ಲೆಕ್ಕಾಚಾರ ಇದೆ. ನೋಡ್ಬೇಕಾದ್ರೆ ವೇರಿಯೇಷನ್ಸ್ ಆದಾಗ ಪರಿಷತ್ ಸಭಾಪತಿ ಅವೆಲ್ಲ ಚೇಂಜ್ಗೆ ಕಾಂಗ್ರೆಸ್ ಇದಾಗಬಹುದು, ಏನಾಗುತ್ತೆ ನೋಡ್ಬೇಕು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.